ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಏನಪ್ಪಾ ಅಂತಂದ್ರೆ ಮಕಾನ ಪಾಯಸ ಅಂತ ಹೇಳಿ. ಬನ್ನಿ ಹೇಗ್ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಪ್ಯಾನ್ ನ ಇಟ್ಕೊಂಡು 1 ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಂಡು 2 ಕಪ್ ಅಷ್ಟು ಮಕಾನನ ಹಾಕೋತಾ ಇದೀನಿ. ಹಾಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ, ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಒಂದು 5 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಇವಾಗ ಮಿಕ್ಸಿ ಜಾರ್ಗೆ ಹಾಕೊಂಡು 2 ಏಲಕ್ಕಿನ ಹಾಕೊಂಡು ಪೌಡರ್ ಮಾಡ್ಕೋತಾ ಇದೀನಿ. ಪೌಡರ್ ಮಾಡಿ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಒಂದು ಪಾತ್ರೆನ ಇಟ್ಕೊಂಡು 2 ಕಪ್ ಅಷ್ಟು ಹಾಲನ್ನ ಹಾಕೋತಾ ಇದೀನಿ. ಹಾಲನ್ನ ಹಾಕೊಂಡು ಇದನ್ನ ಕುದಿಯೋದಿಕ್ಕೆ ಬಿಟ್ಬಿಡಬೇಕು, ಬಾಯ್ಲ್ ಆಗೋದಿಕ್ಕೆ ಬಿಡ್ಬೇಕು. ನೋಡ್ತಾ ಇರ್ಬೋದು ಇವಾಗ ಆಲ್ಮೋಸ್ಟ್ ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾವು ಏನ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅದನ್ನ ಸ್ವಲ್ಪ ಎತ್ತಿಟ್ಕೊಂಡಿದೀನಿ. ಸೊ 1 ಕಪ್ ಅಷ್ಟು ನಾನು ಇವಾಗ ಹಾಲಿನೊಳಕ್ಕೆ ಮಕಾನನ ಹಾಕೋತಾ ಇದೀನಿ. ಹಾಕೊಂಡು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇವಾಗ ನೋಡ್ತಾ ಇರ್ಬೋದು ನಾವು ಮೊದಲೇ ಏನ್ ಪೌಡರ್ ಮಾಡಿ ಇಟ್ಕೊಂಡಿದ್ವಿ ಮಕಾನ, ಅದನ್ನು ಸಹ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದೀನಿ. ಗಂಟಾಗುವಂತ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಂಗಾಗಿ ನಿಧಾನವಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದೀನಿ. ಕಂಡೆನ್ಸ್ ಮಿಲ್ಕ್ ನ 3 ಸ್ಪೂನ್ ಅಷ್ಟು ಹಾಕೋತಾ ಇದೀನಿ. ಇದ್ರಲ್ಲಿ ಸ್ವಲ್ಪ ಸಿಹಿ ಅಂಶ ಇರುತ್ತೆ. ಸೊ ಹಂಗಾಗಿ 2 ನಿಮಿಷ ನಾವು ಇದನ್ನ ಬೇಯೋದಿಕ್ಕೆ ಬಿಟ್ಬಿಡ್ತೀನಿ. ಸ್ವಲ್ಪ ಅದು ಸಾಫ್ಟ್ ಆಗ್ಬೇಕು ಮಕಾನ. ನೋಡ್ತಾ ಇರ್ಬೋದು ಇವಾಗ ಒಂದು ಪ್ಯಾನ್ ನ ಇಟ್ಕೋತಾ ಇದೀನಿ. ಒಂದು ಪ್ಯಾನ್ ನ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತುಪ್ಪ ಯಾವ್ದಾದ್ರು ಹಾಕೋಬಹುದು. ಹಾಕೊಂಡು 2 ಸ್ಪೂನ್ ಅಷ್ಟು ಗೋಡಂಬಿನ ಹಾಕೋತಾ ಇದೀನಿ. 2 ಸ್ಪೂನ್ ಅಷ್ಟು ದ್ರಾಕ್ಷಿನ ಹಾಕೋತಾ ಇದೀನಿ. ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ ಆಲ್ಮೋಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ಫ್ರೈ ಮಾಡಿರುವಂತ ಡ್ರೈ ಫ್ರೂಟ್ಸ್ ನ ಇವಾಗ ಮಕಾನ ಪಾಯಸದೊಳಗೆ ಹಾಕೋತಾ ಇದೀನಿ. ಪಾಯಸಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಪಾಯಸ ತುಂಬಾನೇ ಹೆಲ್ದಿ ಪಾಯಸ ಅಂತಾನೆ ಹೇಳ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ.